ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎರಡು ಪ್ರಮುಖ ಕಾರ್ಯಕ್ರಮಗಳ ವರದಿಯನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ. ಕೆಂಗೇರಿಯ ಐತಿಹಾಸಿಕ ದೇವಸ್ಥಾನ ಶ್ರೀ ಸೋಮೇಶ್ವರ ದೇವಸ್ಥಾನ. ಗಂಗರು ಚೋಳರು ಪೂಜಿಸಿದಂತಹ ಸೋಮೇಶ್ವರ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ನಡೆದಂತಹ ಕಾರ್ಯಕ್ರಮದ ಒಂದು ವರದಿ. ಇನ್ನೊಂದು ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಭಾಂಗಣದಲ್ಲಿ ನಡೆದಂಥ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಸಿಸಿರಾ ಅವರ ಬದುಕು ಬರಹ ವಿಚಾರಗೋಷ್ಠಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಮತ್ತೊಂದು ವರದಿ ನಿಮ್ಮ ಗಮನಕ್ಕೆ. ಈ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವ ಈ ವಿಶೇಷ ಕಾರ್ಯಕ್ರಮ. ಕೆಂಗೇರಿಯಲ್ಲಿ ಕೋಟೆಯ ಭಾಗದೊಳಗೆ ಸೋಮೇಶ್ವರ ದೇವಸ್ಥಾನ ಇದೆ. ಐತಿಹಾಸಿಕವಾಗಿರತಕ್ಕಂಥ ದೇವಸ್ಥಾನ. ಗಂಗರು ಚೋಳರು ಪೂಜಿಸಿದಂತಹ ದೇವಸ್ಥಾನ. ಮಕರ ಸಂಕ್ರಾಂತಿಯ ದಿವಸ ಸೂರ್ಯನ ಕಿರಣ ನೇರವಾಗಿ ಸೋಮೇಶ್ವರ ದೇವಸ್ಥಾನಕ್ಕೆ ಸೋಮೇಶ್ವರ ದೇವರಿಗೆ ಬೀಳುತ್ತೆ ಅನ್ನುವಂಥದ್ದು, ಶಿವಲಿಂಗದ ಮೇಲೆ ಆ ಕಿರಣಗಳು ಬೀಳುತ್ತೆ ಅನ್ನುವಂಥ ಪ್ರತೀತಿ ಇರತಕ್ಕಂಥದ್ದು. ಇಂತಹ ದೇವಸ್ಥಾನದೊಳಗೆ ಆಗಿಂದಾಗೆ ಗಿರಿಜಾ ಕಲ್ಯಾಣ ನಡೀತಾ ಇತ್ತು ಅನ್ನುವಂಥ ಮಾತುಗಳಿದ್ದರೂ ಕೂಡ ಒಂದು ರೀತಿ ಸಾಮೂಹಿಕವಾಗಿ ಅದ್ಧೂರಿಯಾಗಿ ಗಿರಿಜಾ ಕಲ್ಯಾಣ ನಡೆದಿರಲಿಲ್ಲ ಅನ್ನುವಂಥ ಅನೇಕ ಭಕ್ತರ ಕೋರಿಕೆಯ ಮೇರೆಗೆ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಅದ್ಧೂರಿಯಾಗಿ ಗಿರಿಜಾ ಕಲ್ಯಾಣವನ್ನು ಆಯೋಜನೆಯನ್ನು ಮಾಡಿದರು. ಗಿರಿಜಾ ಕಲ್ಯಾಣದಲ್ಲಿ ಇವತ್ತು ಅನೇಕರು ಭಾಗವಹಿಸಿದರು. ಗಿರಿಜಾ ಕಲ್ಯಾಣವನ್ನು ಕಣ್ಣು ತುಂಬಿಕೊಂಡರು. ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಗಿರಿಜಾ ಕಲ್ಯಾಣದ ಹಿನ್ನೆಲೆಯಲ್ಲಿ ಹಿಂದಿನ ದಿವಸ ಸಂಜೆ ಅನೇಕ ಮಾತೆಯರಿಂದ ದೀಪ ಬೆಳಗುವ ದೃಷ್ಟಿಯಿಂದ, ದೀಪದ ಆರತಿಯ ದೃಷ್ಟಿಯಿಂದ ಮೆರವಣಿಗೆಯೂ ಕೂಡ ಆಯಿತು. ಅದಕ್ಕೂ ಮುನ್ನ ಮುತ್ತೈದೆಯವರಿಗೆ, ಕೆಂಗೇರಿಯ ಭಾಗದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ, ಮಾತೆಯರಿಗೆ ಬಳೆ ತೊಡಿಸುವುದರ ಮೂಲಕವಾಗಿ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮವೂ ಕೂಡ ನಡೆಯಿತು. ಅದಾದ ಮೇಲೆ ಯಲ್ಲಮ್ಮ ದೇವಿ ದೇವಸ್ಥಾನದ ಸೋಮೇಶ್ವರ ದೇವರ ದೇವಸ್ಥಾನದವರೆಗೆ ಆರತಿಯ ಮೆರವಣಿಗೆ ಆಯಿತು. ಇವತ್ತು ಬೆಳಗ್ಗೆ ಗಿರಿಜಾ ಕಲ್ಯಾಣ ಆಯಿತು. ಸ್ಥಳೀಯ ಪುರೋಹಿತರುಗಳು ಹಾಗೆ ಬೇರೆ ಊರಿಂದ ಬಂದಿರತಕ್ಕಂಥ ಪುರೋಹಿತ ವರ್ಗದವರು ಗಿರಿಜಾ ಕಲ್ಯಾಣವನ್ನು ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸಿದರು. ಗಿರಿಜಾ ಕಲ್ಯಾಣದ ಸಮಾರಂಭದೊಳಗೆ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಉಪಸ್ಥಿತರಿದ್ದರು. ಭಕ್ತರ ಒಂದಷ್ಟು ಮನವಿಗಳಿಗೂ ಕೂಡ ಸ್ಪಂದನೆಯನ್ನು ಮಾಡಿದರು. ದೇವರ ದರ್ಶನವನ್ನು ಮಾಡಿದ್ರು, ಗಿರಿಜಾ ಕಲ್ಯಾಣವನ್ನು ನೋಡಿದ್ರು. ಪಕ್ಷಾತೀತವಾಗಿ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅನ್ನುವಂತಹ ವರದಿ. ಕೆಲವೊಂದಷ್ಟು ಜನ ಬಂದರು, ಹಾರೈಸಿದ್ರು, ಶುಭವನ್ನು ಹಾರೈಸಿದ್ರು, ನೋಡಿದ್ರು, ಗಿರಿಜಾ ಕಲ್ಯಾಣವನ್ನು ಕಣ್ಣು ತುಂಬಿಕೊಂಡ್ರು. ಈ ವರದಿ ನಿಮ್ಮ ಗಮನಕ್ಕಾಗಿ. ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಸ್ವಲ್ಪ. ಮಹಾದೇವ ವಿಶ್ವೇಶಾಮನವಲ್ಲಭ ಶಿವಶಂಕರ ಪರಮಾತ್ಮ ನೀಲಕಂಠನೋಸ್ತತೆ ಶಂಕರ ಶಿವಾಲಯೇ ದೇವತಾಪಾದಂತೆ ಮೇವನ ಶಿವ ಸಂಕಲ್ಪವತ್ತು ನೀಲಕಂಠಂತೆ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ದೇವಸ್ಥೈರ್ಯ ವಿಜಯ ಅಭಯ
वसंत ऋतु चैत्रमासे शुक्लपक्षे त्रयोदश्यां शुभयोगवासरः शुभनक्षत्र शुभयोग शुभकर्ण एवं गुण विशेषण विशिष्टाय सर्वतो भद्रचक्रवशात् अरिष्टस्थानेषु स्थिताः तेषां ग्रहाणां ಗಿರಿಜಾ ಕಲ್ಯಾಣದ ವರದಿಯನ್ನು ನೀವು ಗಮನಿಸಿದ್ರಿ. ನಾನು ಸ್ಥಳೀಯ ಮುಖಂಡರುಗಳ ಹೆಸರುಗಳನ್ನು ಹೇಳುವ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಹೆಸರುಗಳನ್ನು ಹೇಳಲಿಕ್ಕೆ ಹೋದರೆ ವೋಟರ್ ಲಿಸ್ಟ್ಗಿಂತ ಜಾಸ್ತಿ ಆಗಿಬಿಡುತ್ತೆ ಅನ್ನುವಂಥ ಭಯ ನನ್ನನ್ನು ಕಾಡ್ತಾ ಇರೋದ್ರಿಂದ ಸೋಮಶೇಖರ್ ಅವರ ನೇತೃತ್ವದೊಳಗೆ ಸಭೆ ನಡೆಯಿತು. ಸಭೆಯಲ್ಲ, ಗಿರಿಜಾ ಕಲ್ಯಾಣ ನಡೀತು ಅನ್ನುವಂಥ ವರದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಇನ್ನೊಂದು ವರದಿ ಹಾಗೆ ಹೇಳಿದಾಗೆ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಸಿಸಿರಾ ಅವರು ಬಹುಶಃ ಕನ್ನಡ ಸಾಹಿತ್ಯ ಲೋಕದೊಳಗೆ ಯುವ ಸಾಹಿತಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಸಂಘಟನೆ ಸಾಹಿತ್ಯದ ಮೂಲಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕವಾಗಿ ಅತ್ಯುತ್ತಮವಾಗಿರ್ತಕ್ಕಂತಹ ಛಾಪನ್ನು ಮೂಡಿಸಿರ್ತಕ್ಕಂಥರು ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಅವರು. ಅವರನ್ನು ರಾಮಲಿಂಗೇಶ್ವರ ಅಂದರೆ ಬಹಳಷ್ಟು ಜನ ಗುರುತಿಡಿಯೋದು ಬಹಳ ಕಷ್ಟ. ಸಿಸಿರಾ ಅನ್ಬೇಕು. ಸಿಸಿರಾರವರ ಈ ಕಾರ್ಯಕ್ರಮದ ಒಂದು ವರದಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಅದಕ್ಕೂ ಮುನ್ನ ಕಾರ್ಯಕ್ರಮ ಏನಾಯಿತು ಎತ್ತಾಯಿತು ಅಂತ ಒಂದಷ್ಟು ವರದಿ ಕೊಡುವುದಕ್ಕೂ ಮುನ್ನ ಸಿಸಿರಾರವರ ಬಗ್ಗೆ ನನಗನ್ಸಿರ್ತಕ್ಕಂಥ ಒಂದೆರಡು ಮಾತುಗಳನ್ನು ಹೇಳಿ ಕಾರ್ಯಕ್ರಮದ ವರದಿಗೆ ಹೋಗ್ತಕ್ಕಂಥ ಸೂಕ್ತ ಅಂತ ನನಗನ್ನಿಸ್ತಾ ಇದೆ. ಅವರು ತಮ್ಮದೇ ಆಗಿರ್ತಕ್ಕಂಥ ಸಂಘಟನೆಯನ್ನು ಇಟ್ಕೊಂಡಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಇಟ್ಟುಕೊಂಡು ಪ್ರತಿ ವರ್ಷ ಒಂದು ಕಾರ್ಯಕ್ರಮವಲ್ಲ 10 ಕಾರ್ಯಕ್ರಮವನ್ನು ಮಾಡುವಂತಹ ಕನ್ನಡದ ಪ್ರಾಧ್ಯಾಪಕರು ಉಪನ್ಯಾಸಕರು ಸಿಸಿರಾರವರು. ಶೇಷಾದ್ರಿಪುರಂ ಇರತಕ್ಕಂಥ ಶೇಷಾದ್ರಿಪುರಂ ಕಾಲೇಜಿನೊಳಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥವರು. ಅಷ್ಟೇ ಅಲ್ಲದೇ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ಕನ್ನಡದ ಸಾಂಸ್ಕೃತಿಕ ಪರಂಪರೆಯ ಮೇರು ವ್ಯಕ್ತಿತ್ವ ಈ ಡಾಕ್ಟರ್ ರಾಮಲಿಂಗೇಶ್ವರ ಅವ್ರದ್ದು, ಸಿಸಿರಾರವ್ರದ್ದು. ಜಾತಿ ಮತ ಎಲ್ಲ ಭೇದವನ್ನು ದೂರ ಇಟ್ಟು ಕೇವಲ ಕನ್ನಡದ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸಂಘಟನೆಯ ಮೂಲಕ, ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವದ ಮೂಲಕ, ತಮ್ಮದೇ ಆಗಿರ್ತಕ್ಕಂಥ ಮಾತಿನ ಮೂಲಕ, ತಮ್ಮದೇ ಆಗಿರ್ತಕ್ಕಂಥ ಬಳಗದ ಮೂಲಕ ನೂರಾರು ಸಹಸ್ರಾರು ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಖ್ಯಾತಿ ಇರ್ತಕ್ಕಂಥದ್ದು ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಸಿಸಿರಾ ಅವರು. ಅವರ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸಾಹಿತ್ಯ ಸರಸ್ವತಿ ಕಲಾ ವೇದಿಕೆ, ಸ್ನೇಹಕೂಟ ಸಾಂಸ್ಕೃತಿಕ ವೇದಿಕೆ, ಡಾಕ್ಟರ್ ಸಿಸಿರಾ ಸ್ನೇಹ ಬಳಗದವರು ಸೇರಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣವೊಂದನ್ನು ಆಯೋಜಿಸಿದರು. ಅದರಲ್ಲಿ ಏನು ಅಂತ ಹೇಳಿದ್ರೆ ಸಾಹಿತಿ ಸಾಂಸ್ಕೃತಿಕ ಪರಿಚಾರಿಕ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಅವರ ಬದುಕು ಬರಹ ವಿಚಾರಗೋಷ್ಠಿ ಪ್ರಶಸ್ತಿ ಪ್ರದಾನ, ಹಾಗೆಯೇ ಪ್ರಸಿದ್ಧ ಕುಂಚ ಕಲಾವಿದೆ ಲೇಖಕಿ ಶ್ರೀಮತಿ ಶಾಂತಿ ವಾಸು ಅವರ ಅಂತಃಪುರ ದರ್ಪಣ ಕಥಾ ಸಂಕಲನ ಲೋಕಾರ್ಪಣೆ ಸಮಾರಂಭ ಇಟ್ಕೊಂಡಿದ್ರು. ಅಲ್ಲೂ ಕೂಡ ಅವರ ಕುರಿತ ವ್ಯಕ್ತಿತ್ವದ ಬರಹದ ಕಾರ್ಯಕ್ರಮ ಒಬ್ಬರು ಮಾಡಿದರೆ ಅಲ್ಲೂ ಒಂದು ಪುಸ್ತಕದ ಬಿಡುಗಡೆಯ ಸಮಾರಂಭ. ಈ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಸಮಾರಂಭದೊಳಗೆ ಅಂತಾರಾಷ್ಟ್ರ ಖ್ಯಾತಿಯ ನಾಡೋಜ ಪ್ರೊಫೆಸರ್ ಹಂಪನ ಅವರು ಪಾಲ್ಗೊಂಡಿದ್ದರು. ಹಂಪನ ಅವರು ಕೂಡ ಸಿಸಿರಾರವರ ನಡೆದು ಬಂದಿರತಕ್ಕಂಥ ಅವರ ಕಾರ್ಯವೈಖರಿಯನ್ನು ಅಭಿನಂದಿಸಿದರು. ಹಾಗೆಯೇ ಬಹುಶ್ರುತ ವಿದ್ವಾಂಸರಾಗಿರ್ತಕ್ಕಂಥ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಶಾಸ್ತ್ರ ಚೂಡಾಮಣಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಕೂಡ ಮಾತನಾಡಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರು, ಶಿಕ್ಷಣ ತಜ್ಞ ನಾಡೋಜ ಡಾಕ್ಟರ್ ಊಡೆ ಪಿ ಕೃಷ್ಣರವರು ಅಂತಃಪುರ ದರ್ಪಣ ಕಥಾ ಸಂಕಲನವನ್ನು ಲೋಕಾರ್ಪಣೆಯನ್ನು ಮಾಡಿದರು. ಈ ಸಂದರ್ಭದೊಳಗೆ ರಾಮಲಿಂಗೇಶ್ವರ ಸಿಸಿರಾರವರು ಹಾಗೆಯೇ ಶಾಂತಿ ವಾಸುರವರು ಉಪಸ್ಥಿತರಿದ್ದರು. ಕನ್ನಡದ ಪ್ರಾಧ್ಯಾಪಕ ಲೇಖಕರು ಆಗಿರ್ತಕ್ಕಂತಹ ಡಾಕ್ಟರ್ ಆರ್ ವಾದಿರಾಜರವರು ಆಶಯ ನುಡಿಗಳನ್ನು ಆಡಿದರು. ಜಯಶ್ರೀರಾಜರವರು ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿದರು. ಡಾಕ್ಟರ್ ಸಿಸಿರಾ ವಿರಚಿತ ಗೀತೆಗಳ ಗಾಯನ ಕೂಡ ಆಯಿತು. ಹಾಗೆ ಕವಿಗೋಷ್ಠಿ ಆಯಿತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಸಾಹಿತ್ಯಿಕ ಪರಂಪರೆಯ ಕಾರ್ಯಕ್ರಮವೂ ಕೂಡ ನಡೆದಂಥದ್ದು. ನಿಜಕ್ಕೂ ಕೂಡ ಕನ್ನಡದ ಒಂದು ಅಭಿನಂದನೀಯ ಅಭಿಮಾನದ ಕಾರ್ಯಕ್ರಮ ಇದು. ಅದರ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ. ಸಾಹಿತ್ಯ ಸಂಸ್ಕೃತಿ ಕಲಾ ವೇದಿಕೆ, ಸ್ನೇಹಕೂಟ ಸಾಂಸ್ಕೃತಿಕ ವೇದಿಕೆ ಇವತ್ತು ನಿಲ್ಲಿಸಿ ಬೆಳೆಸಿದೆ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ನನಗೆ ಮೇಡಮ್ ಅವ್ರದ್ದು ಒಂದು ಮೊದಲನೇ ಇದರಲ್ಲಿ ಒಂದು ವಾಕ್ಯ ಬರೆದಿರೋರು, ಸಾಹಿತ್ಯ ಎಸ್ ಎಲ್ ಭೈರಪ್ಪನವರ ಒಂದು ಮಾತನ್ನು ಕಿವಿ ಮಾತನ್ನು ಕೂಡ ಅವರು
ಅನುಸರಿಸಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿ ಅವರ ಆ ಮಾತಿನ ಆ ಸಲಹೆಗೆ ಈ ಪುಸ್ತಕವನ್ನು ಕೂಡ ಅವರಿಗೆ ಅರ್ಪಣೆ ಮಾಡಿರುವುದನ್ನ ನಾನು ನೋಡಿದ್ದೇನೆ. ಹಾಗಾಗಿ ಮೇಡಮ್ ಅವರಿಗೆ ಮತ್ತೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಿಶಿರ ಬಗ್ಗೆ ಒಂದೆರಡು ಮಾತು ಆಡಬೇಕಿತ್ತು ನಾನು. ನನಗಿಂತಲೂ ಉತ್ತಮವಾಗಿ ಬಹಳ ಅದ್ಭುತವಾಗಿ ಪ್ರೊಫೆಸರ್ ಹಂಪನ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನೇನು ಹೇಳಿದ್ರು ಕೂಡ ರಿಪಿಟೇಷನ್ ಆಗುತ್ತೆ. ಆದರೆ ಒಂದು ಮಾತು ನಾನು ಹೇಳ್ತೇನೆ, ನಾವು ಯಾವತ್ತೂ ಇಷ್ಟಪಡೋರು ಯಾರನ್ನಪ್ಪ ಅಂದರೆ ಪೀಪಲ್ ಹೂ ಟೇಕ್ ಎನ್ ಎಕ್ಸ್ಟ್ರಾ ಮೈಲ್ ಅಂತ. ಸ್ವಲ್ಪ ಮಾಡುವ ಚೌಕಟ್ಟಿನಿಂದ ಸ್ವಲ್ಪ ಮೀರಿ ಆಚೆ ಹೋಗಿ ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರು ಕಂಡ್ರೆ ನಮಗೆಲ್ಲ ಬಹಳ ಒಂದು ರೀತಿ ಇಷ್ಟ. ಆ ಕಾರಣದಿಂದ ನಮ್ಮ ಶಿಶಿರ ಪ್ರಾಯಶಃ ಸೇರಿ ನಮ್ಮ ಸಂಸ್ಥೆ ಒಂದು 22 ವರ್ಷ ಆಯ್ತಾ, 23 ವರ್ಷ ಆಯ್ತು ಅವರು ಸೇರಿ. 23 ವರ್ಷದಿಂದಲೂ ಕೂಡ ನನ್ನನ್ನು ಒಂದಲ್ಲ ಒಂದು ಕಾರ್ಯಕ್ರಮ, ಪ್ರತಿ ವರ್ಷ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನನ್ನನ್ನು ಜಂಟಿ ಮಾಡಿ ನಿಲ್ಲಿಸ್ತಾರೆ. ಆದ್ರೆ ನಾನು ಸಂತೋಷವಾಗಿ ಬರ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ಒಬ್ಬ ಕನ್ನಡದ ಮೇಷ್ಟ್ರು ಇಷ್ಟೆಲ್ಲ ಕೆಲಸ ಮಾಡ್ತಾರಲ್ಲ, ಬರವಣಿಗೆ ಇಟ್ಕೊಂಡಿದ್ದಾರೆ, ಆಮೇಲೆ ಕವಿ ಕೂಡ, ಪ್ರಕಾಶನಕ್ಕೂ ಕೂಡ ಅವರು ಬಂದಿದ್ದಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡುವಾಗ ನಾವು ಜೊತೆಯಲ್ಲಿದ್ರೆ, ಯಾಕೆಂದ್ರೆ ನಾವು ಕನ್ನಡದ ಪ್ರೀತಿಯನ್ನು ಹೊತ್ಕೊಂಡಿರುವಂಥವ್ರು. ಹಾಗಾಗಿ ಕನ್ನಡದ ಕೆಲಸ ಯಾವುದೋ ಆಗಲಿ ಅಂತ ಹೇಳಿ ಬೆಂತಟ್ಟ ಬರುವಂಥದ್ದು ನಾನು ಅವತ್ತಿನಿಂದ ಮಾಡ್ಕೊಂಡು ಬಂದಿದ್ದೇನೆ. ಅವರು ಈ ಕೆಲಸವನ್ನ ಮುಂದುವರಿಸಲಿ. ಆಮೇಲೆ ನಮ್ಮಲ್ಲೊಂದಿದೆ, ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಟೀಚರ್. ಒಂದ್ಸಾತಿ ಶಿಕ್ಷಕರಾಗಿದ್ರೆ ಅವರು ನಿರಂತರವಾಗಿ ಶಿಕ್ಷಕರೇ. ಈಗ ನೋಡಿ, ಅಪ್ಪನ ಅವ್ರು ಇರ್ಬೋದು, ನಮ್ಮ ಮಲ್ಲೇಪುರಂ ಅವ್ರು ಇರ್ಬೋದು, ಅವರು ಮೂಲತಃ ಬೋಧನಾ ವೃತ್ತಿಯಲ್ಲಿ ಇದ್ದಂಥವ್ರು. ಹಾಗಾಗಿ ಅವರಿಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ಸುಮ್ಮನೆ ಎಲ್ಲ ಸರ್ವಿಸಿಗೆ ಸೇರಿರ್ತಾರೆ, ಅಲ್ಲೆಲ್ಲ ಒಂದು ಆ ವಯಸ್ಸಿಗೆ ಅವರು ಆ ಕೆಲಸದಿಂದ ನಿರ್ಗಮನ ಆಗ್ಬೇಕಾಗ್ತದೆ. ಆದ್ರೆ ಅವರ ಬೋಧನಾ ವೃತ್ತಿಯಲ್ಲಿ ಅವ್ರು ಯಾವತ್ತೂ ಕೂಡ ಇರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಶಿಶಿರಾಗಿ ನಿವೃತ್ತಿನೇ ಇಲ್ಲ. ಯಾಕೆಂದ್ರೆ ಅವರ ಪ್ರವೃತ್ತಿಯೇ ಇದಾಗಿರೋದು. ಸಂತೋಷದಲ್ಲಿ ಇರುವಂತೆ ನೋಡ್ಕೊಳ್ತಾ ಇರುವಂತವರು ಸರ್, ತಮ್ಮ ಹಿತನುಡಿಗೆ ಅನಂತ ಧನ್ಯವಾದಗಳು. ಅಡಿಗೆ ಎಲ್ಲ ಸಾಮಾನು ತಂದಾಗಿದೆ, ಅಡಿಗೆ ಮಾಡಾಗಿದೆ. ಆದ್ರೆ ಅಡಿಗೆ ಬಡಿಸುವ ಮುನ್ನ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಾಗತ್ತೆ. ಅಡಿಗೆಯ ರುಚಿ ಬೇರೆಯವರು ತಿಳಿದು ಇರುವಂತಹವರು ತಮ್ಮ ಕಥೆ, ನಾಟಕ ಮತ್ತು ಕವನಗಳಿಗಾಗಿ ಹಲವು ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು ಈಗಾಗಲೇ ಪಡೆದಿರುವ ಶಾಂತಿ ವಾಸು ಅವರು ಈ ಸಂಕಲನದ ಕಥೆಗಳನ್ನು ರೂಪಿಸುವಾಗ ತಮ್ಮ ವಿಶಾಲ ಅನುಭವದ ತಳಹದಿಯನ್ನು ಸಮರ್ಥವಾಗಿ ದುಡಿಸಿಕೊಂಡಿರುವುದನ್ನು ಕಾಣಬಹುದು. ಈ ಸಂಕಲನದಲ್ಲಿರುವ ಅಂತಃಪುರ ದರ್ಪಣ ಕಥೆಯನ್ನೇ ಈ ಸಂಕಲನಕ್ಕೆ ಶೀರ್ಷಿಕೆಯಾಗಿ ನೀಡಿರುವುದು ಅರ್ಥಪೂರ್ಣ ಎನಿಸಿದೆ. ಪ್ರಾಸಂಗಿಕವಾಗಿ ಮಾತನಾಡುತ್ತಾ ಶಾಂತಿ ವಾಸು ಅವರು ಹೇಳಿದರು, ಅವರ ಹಲವು ಕೃತಿಗಳಲ್ಲಿ ಕನ್ನಡಿ ಮತ್ತು ದರ್ಪಣ ಈ ವಿಚಾರ ಪ್ರಸ್ತಾಪವಾಗುತ್ತೆ. ಅದಕ್ಕೆ ವಿಶೇಷ ಅರ್ಥವೂ ಇದೆ. ನಮ್ಮ ಬದುಕನ್ನು ನಾವು ಕನ್ನಡಿಗೆ ವಿವಿಧ ಆಯಾಮಗಳಿಂದ, ವಿವಿಧ ಒಳನೋಟಗಳಿಂದ ಹೋಲಿಸಿಕೊಂಡು ಬದುಕಬೇಕು ಎಂಬ ಅರ್ಥದಲ್ಲಿ ಅವರು ಹೇಳಿದರು. ಇಲ್ಲಿನ ಪ್ರಯೋಗಶೀಲತೆ ಗಮನ ಸೆಳೆಯುತ್ತದೆ. ಈ ಕಥಾ ಸಂಕಲನದ ಮತ್ತೊಂದು ಕಥೆ ರೊಟ್ಟಿ ತೊಳೆದ ನೀರು ಓದಿದಾಗಲೂ ಶಾಂತಿ ವಾಸು ಅವರ ಪ್ರಯೋಗಶೀಲತೆ, ಹೊಸ ಕಥಾ ತಂತ್ರವನ್ನು ಬಳಸುವ ಸಾಹಸ ಮತ್ತು ಬರೆಯುವ ಹುಮ್ಮನಸ್ಸು ನಮ್ಮ ಗಮನಕ್ಕೆ ಬರುತ್ತದೆ. ಈ ಸಂಕಲನದ ಮತ್ತೊಂದು ಕಥೆ ಜಾಣರಿಗೊಂದು ಕೂಡ ಜಾಣರಿಗೊಂದು ಮಾತು. ಯಾವ ಭಾವನೆಯಿಂದ ಯಾವ ರೀತಿಯ ವಸ್ತುಗಳ ಆಯ್ಕೆ ಹಾಗೂ ಬರಹಕ್ಕೆ ಅದನ್ನ ಯಾವ ರೀತಿ ಪೂರಕವಾಗಿ ಬಳಸಿಕೊಂಡ್ರು ಅನ್ನೋದನ್ನ ಅವರ ಮಾತಿನಲ್ಲೇ ಕೇಳಬೇಕು. ನನಗೆ ಇವತ್ತು ಎಷ್ಟು ಖುಷಿ ಅಂದ್ರೆ, ಹೆಮ್ಮೆ ಅಂದ್ರೆ ನಿಜಕ್ಕೂ ಹೇಳೋಕ್ಕಾಗ್ತಾ ಇಲ್ಲ. ಹಂಪನವರ ಆ ತರದ ಒಂದು ವ್ಯಕ್ತಿತ್ವ ಇವತ್ತು ನನ್ನ ಪುಸ್ತಕ ಬಿಡುಗಡೆ ಮಾಡೋದು ಅನ್ನೋಂಥದ್ದು ಒಂದು ದೊಡ್ಡ, ಯಾರಿಗಾದ್ರೂ ಹೇಳ್ಬೋದು ಕನಸು ಕಾಣ್ರಿ ನಿಮ್ಗೆ ಯಾವತ್ತಾದ್ರೂ ನಿಜ ಆಗತ್ತೆ ಅಂತ. ಖಂಡಿತ ಅದ್ರ ಕಡೆ ಹೆಜ್ಜೆ ಇಟ್ಕೊಂಡು ಹೋದ್ರೆ ನಿಜ ಆಗತ್ತೆ ಅನ್ನೋದಕ್ಕೆ ಇವತ್ತು ಮಲ್ಲೇಪುರಂ ಸರ್ ಅವರು ವೇದಿಕೆ ಮೇಲೆ ಇರೋದಾಗಿರ್ಬೋದು, ನನ್ನ ಮಗ ಓದಿರೋಂಥ ಕಾಲೇಜಿನ ಒಂದು ಚೇರ್ಪರ್ಸನ್, ಒಂದು ದೊಡ್ಡ ವ್ಯಕ್ತಿತ್ವ ಉಡುಪಿ ಕೃಷ್ಣ ಸರ್ ವೇದಿಕೆ ಮೇಲೆ ಇರ್ಬೋದು. ಆ ಥರದ ಹೆಮ್ಮೆ ಒಂದಿನ ನನಗೆ ಬರುತ್ತೆ ಅಂದರೆ ಗೊತ್ತಿಲ್ಲ. ಬಹುಶಃ ನಮ್ಮ ಮನೆಯವರು ಬೈತಾ ಇದ್ರು, ಇರೋವರೆಗೂ ಬೈತಾ ಇದ್ರು, ಯಾವಾಗಲೂ ಆ ರೂಮಲ್ಲಿ ಒಂದು ಮೂಲೆ ಹಿಡ್ಕೊಂಡು ಕೂತಿರ್ತೀಯ ಯಾವಾಗಲೂ ನೀನು ಅಂತ ಇರ್ಬೋದು. ಆ ಕಾರಣದಿಂದಾನೂ ಇರ್ಬೋದು ಈ ದಿನ ನಾನು ಬೆಳಕಲ್ಲಿ ಇವತ್ತು ಕಂಡಿದ್ದೀನಿ. ಸೊ ನೀವು ಒಂದು ಕನಸನ್ನ ಕಂಡ್ರೆ ಖಂಡಿತ ನಿಜ ಆಗುತ್ತೆ. ಮತ್ತೆ ನಮ್ಮ ಶಿಶಿರವ್ರ ಬಗ್ಗೆ ಮುಖ್ಯವಾಗಿಟ್ಟುಕೊಂಡು ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ಇವರು ಹಸಿಮಣ್ಣಿನ ಹಾಡು,
ನುಡಿವ ಹಂಸ ಕವನ ಸಂಕಲನ ಶಿಕ್ಷಣ ಪೂರೈಸಿ ಬೆಂಗಳೂರಿನಲ್ಲಿ ಖಾಸಗಿ ಕೈಗಾರಿಕೆಯಲ್ಲಿ ಉದ್ಯೋಗ ಮಾಡುತ್ತಾ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಹೊಂದಿ ಹೊರ ರಾಜ್ಯದಲ್ಲೂ ಕನ್ನಡದ ಕಂಪನ್ನು ಪಸರಿಸಿದವರು. ತಮ್ಮ ಬಾಲ್ಯದ ದಿನಗಳಲ್ಲಿಯೇ ಯಾವುದೋ ಒಂದು ಗ್ರಾಮದಲ್ಲಿ ಇರೋರನ್ನ ಬರೀತಾ ಇರೋರನ್ನ ಅವ್ರ ಹೆಣ್ಮಕ್ಳು ಗಂಡ್ಮಕ್ಳು ಯಾರ್ಯಾರು ಲೇಖಕಿಯರು ಅವ್ರನ್ನೆಲ್ಲ ಗುರುತಿಸ್ತಾರೆ, ಕವಿಗಳನ್ನು ಗುರುತಿಸ್ತಾರೆ, ಪ್ರಕಾಶಕರನ್ನು ಗುರುತಿಸ್ತಾರೆ. ಒಬ್ಬ ಬೆಳೆಯಬಲ್ಲ ಸಾಮರ್ಥ್ಯ ಒಬ್ಬ ಸಾಹಿತಿ ಅಂದಾಗ ತಕ್ಷಣವೇ ಗಮನದಲ್ಲಿ ಇಟ್ಕೊಂಡು ಆಕೆ ಅವರು ಬಂದು ಅವರಿಗೆ ಪ್ರಶಸ್ತಿಗಳನ್ನು ಕೊಡಿಸ್ತಾರೆ. ನೋಡಿ, ಒಂದು ಪ್ರಶಸ್ತಿ ಪಡೆಯೋದ್ರಿಂದ ಅವ್ರಿಗೊಂದು ಆತ್ಮವಿಶ್ವಾಸ ಬರುತ್ತೆ. ನನ್ನನ್ನು ಗುರುತಿಸಿದ್ದಾರೆ ನೋಡಿ. ಇವತ್ತು ಶಾಂತಿವಾಸ ಅವರ ಮೊದಲ ಸಂಕಲನ ಇದ್ದು ಮೊದಲನೇದ, ಇದು ಕಥಾ ಸಂಕಲನ ಮೊದಲನೇದ ನೋಡಿ. ಈಗ ನಮಗೆ ಹೆಚ್ಚು ಗೊತ್ತಿರಲಿಲ್ಲ ಶಾಂತಿವಾಸ ಯಾರು ಅಂತ ಹೇಳಿ. ನೋಡಿ, ಈಗ ಇದ್ರ ಮೂಲಕ ಶಾಂತಿವಾಸ ಯಾರು ಅನ್ನೋದು ಇವತ್ತು ಜಗತ್ತಿಗೆ ಜಾಹೀರಾಯಿತು. ಹೀಗೆ ಇಂಥ ಕ್ರಿಯಾತ್ಮಕವಾದ, ಉದ್ಬೋಧಕವಾದ, ಅತ್ಯಂತ ಮಾನವೀಯವಾದ, ಎಲ್ಲರೂ ಮೆಚ್ಚಬಹುದಾದಂತ ಕೆಲಸಗಳು ಹೋಗ್ತಾ ಇರೋರು ನಮ್ಮ ಡಾಕ್ಟರ್ ಸಿಸಿರಾ ಮತ್ತು ಅವರ ಬಳಗ. ನಾನು ಸಿಸಿರಾ ಮತ್ತು ಅವರ ಬಳಗ ಅಂತಾನೆ ಹೇಳ್ತೀನಿ. ಅಷ್ಟೋ ಜನ ಸೇರ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚು ಆಯಸ್ಸು, ಆರೋಗ್ಯ ಮತ್ತು ಇಂಥ ಅತ್ಯುತ್ತಮವಾದ ಕೆಲಸಗಳು ಮಾಡಬೇಕಾಗುವ ಸಾಮರ್ಥ್ಯ ಎಲ್ಲ ಒದಗಿಸ್ಕೊಡ್ಲಿ. ಮತ್ತು ವೇದಿಕೆಗಳಿರುವ ಎಲ್ಲ ಮಹನೀಯರು ಏನೇನು ಮಾತಾಡಿದ್ದಾರೋ ಅವೆಲ್ಲವೂ ಕೂಡ ಅವರಿಗೆ ಶುಭವನ್ನು ತಂದುಕೊಡ್ಲಿ, ಅವ್ರಿಗೊಂದು ಶ್ರೀರಕ್ಷೆಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ, ಮತ್ತೊಮ್ಮೆ ಡಾಕ್ಟರ್ ಸಿಸಿರಾ ಮತ್ತು ಅವರ ದಂಪತಿ ಮತ್ತು ನನ್ನ ಸೊಸೆ ಹೇಮಾವತಿಗೆ ಮತ್ತು ಆ ಮಕ್ಕಳಿಗೆ ಸಂಪೂರ್ಣವಾದಂಥ ಪ್ರೀತಿಯ ಆಶೀರ್ವಾದವನ್ನ. ಏನಂದ್ರೆ ನಾನು ಮತ್ತೆ ಉಳ್ಳೆ ಕೃಷ್ಣ ಅವರು ಮಾತಾಡ್ಕೊಂಡ್ವಿ. ಅದಕ್ಕೆ ಸಭೆಯ ಮತ್ತು ನಮ್ಮ ಕುಲಪತಿಯ ಅನುಮೋದನೆ ಬೇಕು. ಏನಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋರಿಗೆ ಹುಟ್ಟಿದ ಹಬ್ಬದ ದಿವಸ ಏನಾದ್ರೂ ನಾವು ಕೊಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಆತನಿಗೆ ಜನೋಪಕಾರಿ ಅಂತ ಒಂದು ಪ್ರಶಸ್ತಿ ಕೊಡೋಣ ಅಂತ ಸಭೆ ಮುಂದೆ ನೀನು ಹಾಕೋಬೇಕು. ಬರೀ ಶಿಶಿರ ಅಲ್ಲ, ಜನೋಪಕಾರಿ ಶಿಶಿರ. ನಮಸ್ಕಾರ. ನಾವೆಲ್ಲ ಅದು ಆಗಿಂದ ಬೆಳಗಿನಿಂದನೂ ಆ ಜ್ಞಾನ ಸಾಗರದ ಅಲೆ ಒಂದಾದ ನಂತರ ಒಂದು ಬಂದು ನಮ್ಮನ್ನ ತಟ್ಟಿ ತಟ್ಟಿ ಎಬ್ಬಿಸ್ತಾ ಇದೆ, ಹೇಳ್ತಾ ಇದೆ ಆದಷ್ಟು ಜ್ಞಾನವನ್ನ ತೆಗೆದುಕೊಳ್ಳಿ ಅಂತ. ಆ ಜ್ಞಾನದ ಹರಿವು ನಮ್ಮೊಳಗೆ ಹರಿಯುವಂತೆ ಮಾಡಿದ ಎಲ್ಲ ದಿಗ್ಗಜರುಗಳಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಜ್ಞಾನದಾಹಿಗಳೇ, ಈ ಕಾರ್ಯಕ್ರಮ ನಿಜಕ್ಕೂ ಒಂದು ರೀತಿಯ ಅಪರೂಪದ ಕಾರ್ಯಕ್ರಮ. ಯಾಕಂದ್ರೆ ನಮ್ಗೆ ಕೆಲವೊಂದು ಡಾಕ್ಟರ್ ಅಂಬುಜಾ ಪ್ರಕಾಶ್ ಮೇಡಮ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ನೀಡುವ ಮೂಲಕ ಅವರನ್ನು ಗೌರವಿಸೋಣ. ಸಮೃದ್ಧಿಯ ಬಂಧುಗಳೇ, ಎರಡು ಕಾರ್ಯಕ್ರಮಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಒಂದು ಧಾರ್ಮಿಕ, ಒಂದು ಸಾಹಿತ್ಯ. ಎರಡೂ ಕೂಡ ಇವತ್ತು ಸಮಾಜದ ಕಣ್ಣುಗಳೇ. ಯಾವುದನ್ನು ಕೂಡ ದೂಷಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕೆಂಗಿಯಲ್ಲಿ ನಡೆದಂಥ ಗಿರಿಜಾ ಕಲ್ಯಾಣದ ಒಂದು ಕಾರ್ಯಕ್ರಮದ ವರದಿ, ಡಾಕ್ಟರ್ ರಾಮಲಿಂಗೇಶ್ವರ ಸಿಸಿರಾರವರ ಒಂದು ಅಭಿನಂದನಾ ಸಮಾರಂಭದ 2 ವರದಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.